ಚಾಲೆಂಜಿಂಗ್ ಸ್ಟಾರ್ಗೆ 49ನೇ ಹುಟ್ಟುಹಬ್ಬದ ಸಂಭ್ರಮ. ಜೈಲಿನಲ್ಲಿ ದಾಸ ಪತ್ನಿಯಿಂದ ಡಿಗೆ ಭಾವುಕ ಪೋಸ್ಟ್. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇಂದು 49ನೇ ಹುಟ್ಟುಹಬ್ಬದ ಸಂಭ್ರಮ. ಕಂಬಿ ಹಿಂದೆ ಲಾಕ್ ಆಗಿರೋ ದಾಸನಿಗೆ ಈ ಬಾರಿ ನಿರಾಸಾದಾಯಕ ಹುಟ್ಟುಹಬ್ಬವಾಗಿದೆ. ಕಳೆದ ವರ್ಷ ಬರ್ತ್ಡೇ ಎಂದು ಬೇಲ್ ಮೇಲೆ ರಿಲೀಸ್ ಆಗಿದ್ರು. ಹೀಗಾಗಿ ಪತ್ನಿ, ಮಗ ಹಾಗೂ ಸ್ನೇಹಿತರ ಜೊತೆ ನೋವಿನಲ್ಲೂ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು. ಆದ್ರೆ ಈ ಬಾರಿ ದರ್ಶನ್ ಆಸೆ ನಿರಾಸೆಯಾಗಿ ಜೈಲಿನಲ್ಲಿ ಲಾಕ್ ಆಗಿದ್ದಾರೆ. ಇನ್ನು ದರ್ಶನ್ ಜೈಲಿನಲ್ಲಿ ಇದ್ರೂ ಅಭಿಮಾನಿಗಳು ಮಾತ್ರ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿರುವ ದರ್ಶನ್ ನಿವಾಸದ ಎದುರು ಕಳೆದ ರಾತ್ರಿಯೇ ಜಮಾಯಿಸಿದಂತಹ ಫ್ಯಾನ್ಸ್ ಕೇಕ್ ಕತ್ತರಿಸಿ ಸಂಭ್ರಮಿಸಲು ಪ್ಲಾನ್ ಮಾಡಿದ್ರು. ಆದರೆ ಪೊಲೀಸರು ಬರ್ತಾ ಇದ್ದಂತೆ ದಿಕ್ಕಾಪಾಲಾಗಿ ಹೋಗಿ ಎಸ್ಕೇಪ್ ಆಗಿದ್ದಾರೆ. ದರ್ಶನ್ ಅಭಿಮಾನಿಗೆ ಕಾಕಿ ಕಪಾಳ ಮೋಕ್ಷ. ಇನ್ನೊಂದೆಡೆ ದರ್ಶನ್ ಅಭಿಮಾನಿಯೊಬ್ಬರಿಗೆ ಕಪಾಲ ಮೋಕ್ಷವಾಗಿದೆ. ದಾಸನ ಮನೆಗೆ ನುಗ್ಗಲು ಫ್ಯಾನ್ಸ್ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಅಭಿಮಾನಿಗಳ ನಡುವೆ ಕಿರಿಕಿರಿಯಾಗಿದೆ. ಪೊಲೀಸ್ ಅನ್ನುವುದನ್ನ ನೋಡದೆ ತಳ್ಳಿ ಒಳನುಗ್ಗಲು ಪ್ರಯತ್ನ ಮಾಡಿದ ಅಭಿಮಾನಿಗಳಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಕುಡಿದು ಬಂದು ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ದಿದ್ದಕ್ಕೆ ಎಎಸ್ಐ ಇಷ್ಟು ಕಠಿಣವಾಗಿ ನಡೆದುಕೊಂಡ್ರು ಅಂತ ಹೇಳಿ ತಿಳಿದು ಬಂದಿದೆ. ಹಳೆ ಫೋಟೋ ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಭಾವುಕ. ಕಮ್ ಹೋಮ್ ಸೂನ್ ಕಣೋ ಎಂದ ರಕ್ಷಿತಾ ಪ್ರೇಮ್. ಈತ ದರ್ಶನ್ ಅವರು ಜೀವನದಲ್ಲಿ ಮೊದಲ ಬಾರಿಗೆ ಜೈಲಿನಲ್ಲಿ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ. ಆದರೆ ನೋವಿನಲ್ಲಿ ಇರುವಂತಹ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿಕೊಂಡಿದ್ದಾರೆ. ಪೋಸ್ಟ್ನಲ್ಲಿ ಪ್ರತಿದಿನ ಸಂಭ್ರಮಿಸೋ ವ್ಯಕ್ತಿಗೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ದರ್ಶನ್, ವಿನೇಶ್ ಹಾಗೂ ವಿಜಯಲಕ್ಷ್ಮಿ ಅವರು ಕೇಕ್ ಎದುರು ನಿಂತಿರುವಂತಹ ಹಳೆ ಫೋಟೋವನ್ನ ಪೋಸ್ಟ್ ಮಾಡಿ ವಿಶ್ ಮಾಡಿದ್ದಾರೆ. ಇನ್ನು ಕುಟುಂಬದ ವಿಶ್ ಜೊತೆಗೆ ಕೆಲವು ಸ್ನೇಹಿತರು ಶುಭ ಕೋರಿದ್ದಾರೆ. ದರ್ಶನ್ ಆಪ್ತ ಸ್ನೇಹಿತೆ ರಕ್ಷಿತಾ ಪ್ರೇಮ್ ಕೂಡ ಶುಭವನ್ನ ಹಾರೈಸಿದ್ದು, ಹ್ಯಾಪಿ ಬರ್ತ್ಡೇ ಮೈ ಡಿಯರೆಸ್ಟ್, ಐ ಮಿಸ್ ಯು ಎವ್ರಿ ಡೇ, ಕಮ್ ಹೋಮ್ ಸೂನ್ ಕಣೋ ಅಂತ ಹೇಳಿ ಬರೆದು ದರ್ಶನ್ ಅವರಿಗೆ ಶುಭಾಶಯವನ್ನ ಕೋರಿದ್ದಾರೆ ರಕ್ಷಿತಾ ಅವರು ಈ ರೀತಿಯಾಗಿ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ದಾಸನ ಬಲಗೈ ಬಂಟ ಅಂತ ಎನಿಸಿಕೊಳ್ಳುವಂತಹ ನಟ ಧನ್ವೀರ್ ಕೂಡ ವಿಶೇಷ ವಿಡಿಯೋ ಹಾಕಿ ಶುಭಾಶಯ ಕೋರಿದ್ದಾರೆ. ಏನೇ ಆಗಲಿ ದರ್ಶನ್ ಹುಟ್ಟುಹಬ್ಬವನ್ನ ಪ್ರತಿ ವರ್ಷವೂ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದಂತಹ ಅಭಿಮಾನಿಗಳಿಗೆ ಈ ಬಾರಿ ಎಲ್ಲ ಅವರ ಅಭಿಮಾನಿಗಳಿಗೆ ರಾಜನಿಲ್ಲದ ಅರಮನೆಯಂತೆ ಕಾಣ್ತಾ ಇದೆ. ಎಲ್ರಿಗೂ ಕೂಡ ನಿರಾಸೆಯಾಗಿದೆ. ದರ್ಶನ್ ಜೈಲಿನಿಂದ ಯಾವಾಗ ರಿಲೀಸ್ ಆಗ್ತಾರೆ ಅಂತ ಅಭಿಮಾನಿಗಳು, ಕುಟುಂಬಸ್ಥರು, ಆಪ್ತ ಬಳಗದವರು ಕಾತುರದಲ್ಲಿ ಇದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.